ಮಂಡಳಿಯಲ್ಲಿ ಈಗಿರ್ತಂಥ ಮಂಡಳಿಯ ತಪ್ಪು ನೀತಿ ನಿರ್ಧಾರಗಳಿಂದ ಹಲವಾರು ಸಮಸ್ಯೆಗಳು ಉಂಟಾಗಿವೆ ಸರ್. ಮೊದಲನೇದಾಗಿ ಸಾಫ್ಟ್ವೇರ್ ಕಾರ್ಮಿಕ ಇಲಾಖೆದ್ದೇ ಆದಂಥ ಸಾಫ್ಟ್ವೇರ್ನೊಳಗೆ ಸರಿಯಾಗಿ ಅರ್ಜಿಗಳು ಹೋಗ್ತಾ ಇಲ್ಲ ಮತ್ತು ಸಾಫ್ಟ್ವೇರ್ ಭಾರಿ ಮಂದಗತಿಯಲ್ಲಿ ಸಾಗ್ತಾ ಇದೆ. ಕೆಲವು ಅರ್ಜಿಗಳು ಮ್ಯಾಪಿಂಗ್ ಆಗ್ತವೆ. ನಾವು ಧಾರವಾಡ ಅರ್ಜಿ ಹಾಕಿದ್ರೆ ದಾವಣಗೆರೆ ಹೊನ್ನಾಳಿಗೆ ಅರ್ಜಿ ಹೋಗ್ತವೆ. ಅದೇ ರೀತಿ ಒಂದೇ ದಿನಾಂಕದಂದು 2 ಮಕ್ಕಳ ಲಗ್ನ ಆದ್ರೆ ಒಂದು ಮಗುವಿಗೆ ಸಹಾಯಧನ ಸಿಗ್ತೈತೆ 60,000 ರೂಪಾಯಿ, ಇನ್ನೊಂದು ಮಗುವಿಗೆ ಮದುಮಗಳಿಗೆ ಸಹಾಯಧನ ಸಿಗೋದಿಲ್ಲ. ಅದೇ ರೀತಿ ಕುಟುಂಬ ಸಾಫ್ಟ್ವೇರ್ನೊಳಗೆ ಕೆಲವೊಂದು ಅರ್ಜಿಗಳು ಸರಿಯಾಗಿ ತಗೊಳ್ತಾನೇ ಇಲ್ಲ. ಅದೇ ರೀತಿ ಮರಣ ಹೊಂದಿದಂಥ ಕಾರ್ಮಿಕರಿಗೆ 1 ವರ್ಷ ಕಾರ್ಡ್ ರಿನ್ಯೂವಲ್ ಆಗದೆ ಇದ್ದರೂ ಕನ್ಸ್ಟ್ರಕ್ಷನ್ ಕಾನೂನು ಪ್ರಕಾರ ಅವನಿಗೆ ಸಹಾಯಧನ ಕೊಡಬೇಕು ಅಂತ ರೂಲ್ಸ್ ಇದೆ ಸರ್. ಆದರೆ ಆ ಅರ್ಜಿನೇ ಆ ಸಾಫ್ಟ್ವೇರ್ನೊಳಗೆ ತಗೊಳ್ತಾ ಇಲ್ಲ ಸರ್. ಅದೇ ರೀತಿ ನಮಗೆ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಒಳಗೆ 2022, 23, 24 3 ವರ್ಷ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಅರ್ಜಿ ಹಾಕಿದಂಥ ಇದುವರೆಗೆ ಯಾವುದೇ ಸ್ಕಾಲರ್ಶಿಪ್ ಧನ ಸಹಾಯ ಬಂದಿಲ್ಲ. ಅವನು ಕೂಡಲೇ ಕೊಡಬೇಕು ಅಂಥೇಳಿ ನಾವು ಈ ಮೂಲಕ ಆಗ್ರಹಪಡಿಸ್ತೀವಿ ಸರ್. ಅದೇ ರೀತಿ ನಮಗೆ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗೆ ನಾವು ಅರ್ಜಿ ಹಾಕಿದಾಗ ಆ ಅರ್ಜಿಗಳನ್ನು ಪದೇ ಮರು ಪರಿಶೀಲನೆ ಮಾಡಿ ಅರ್ಜಿಗಳನ್ನು ಸುಮಾರು ನಾವು ಒಂದು 10 ಅರ್ಜಿ ಹಾಕಿದ್ದೀವಿ ಅಂತಂದರೆ 2 ಅರ್ಜಿ ಅಪ್ರೂವಲ್ ಕೊಡೋದು 8 ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ಕುಟುಂಬ ಪಡಿತರ ಚೀಟಿಯಲ್ಲಿ ಇರ್ತಕ್ಕಂಥ ಉದ್ಯೋಗ ಪರಿಗಣನೆ ಮಾಡಿ ನೀವು ಕಟ್ಟಡ ಕಾರ್ಮಿಕರಲ್ಲ ಅಂತ ಹೇಳ್ತಕ್ಕಂಥದ್ದು ತಪ್ಪು. ಈ ಕುಟುಂಬ ಪಡಿತರ ಆಧಾರದ ಮೇಲೆ ಏನು ಮಾಡ್ತಾರೆ, ಕುಟುಂಬ ಪಡಿತರ ಚೀಟಿನ ಉದ್ಯೋಗವನ್ನು ಪರಿಗಣನೆ ಮಾಡ್ತಕ್ಕಂಥದ್ದನ್ನು ರದ್ದು ಮಾಡಬೇಕು ಅಂತೇಳಿ, ಮತ್ತು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳಿಗೆ ಹಣ ಇಲ್ಲ ಅಂಥೇಳಿ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ. ಆದರೆ ಇನ್ನೊಂದು ಕಡೆ ಭಾರಿ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದು ಕೊಡ್ತಾರೆ ವೋಟ್ ಬ್ಯಾಂಕಿಗೋಸ್ಕರ. ಈಗ ಉದಾಹರಣೆ ಲ್ಯಾಪ್ಟಾಪು, ಕಾರ್ಮಿಕರಿಗೆಲ್ಲ ಕಿಟ್ಗಳು, ಟ್ಯಾಬ್ಗಳು, ನ್ಯೂಟ್ರಿನ್ ಕಿಟ್ಟು, ಆಮೇಲೆ ಆರೋಗ್ಯ ಕವಚ ಅಂಥೇಳಿ ಬಸ್ಸುಗಳನ್ನು ತಂದಿದ್ದಾರೆ ಸರ್. 150 ಕೋಟಿ ಒಳಗೆ 100 ಬಸ್ಸುಗಳನ್ನು ಬಿಟ್ಟು ಆರೋಗ್ಯ ತಪಾಸಣೆ ಮಾಡ್ತೀವಿ ಅಂತೇಳಿ ಇದರಿಂದ ಆರೋಗ್ಯ ಸಂಜೀವಿನಿ ಅಂತೇಳಿ ತಂದಿದ್ದರು. ಒಬ್ಬ ಕಾರ್ಮಿಕನಿಗೆ ಮುಂಜಾಗ್ರತಾ ಆರೋಗ್ಯ ತಪಾಸಣೆಗೆ 2,950 ರೂಪಾಯಿ ಕೊಡ್ತಿದ್ರು. ಕಾರ್ಮಿಕರಿಗೆ 250 ml ರಕ್ತ ತೊಗೊಳ್ತಿದ್ರು. ಕಾರ್ಮಿಕರು ರಕ್ತ ತಪಾಸಣೆಗೆ ಬರೋಂಗಿಲ್ಲ ಅಂಥೇಳಿ ಅವರಿಗೆ ಏನಾದರೂ ಫ್ರೀ ಕೊಡೋದು, ಅದು ಇದ್ರೊಳಗಿಲ್ಲ, ಆ ಕಾನೂನೊಳಗಿಲ್ಲ. 1 kg ಸಕ್ಕರೆ ಫ್ರೀ ಕೊಡೋದು, 1 kg ಎಣ್ಣೆ ಫ್ರೀ ಕೊಡೋದು, ರಕ್ತ ತೊಗೊಂಡು ಆರೋಗ್ಯ ತಪಾಸಣೆ ಮಾಡಬೇಕು ಅಂತೇಳಿ. ಆ ತಪಾಸಣೆ ಮಾಡಿದಂಥ ಎಲ್ಲ ಆರೋಗ್ಯದ ವರದಿಗಳು ಏನು ಬರ್ತಾವೆ ಅಂದರೆ ಎಲ್ಲವೂ ನಾರ್ಮಲ್, ಯಾರಿಗೂ ರೋಗ ಇಲ್ಲ, ಯಾವುದೇ ರೋಗಗಳಿಲ್ಲ, ಏನಿಲ್ಲ, ಎಲ್ಲವೂ ನಾರ್ಮಲ್. ಅದೇ ರೀತಿ ಅವನು ತೊಗೊಂಡಾದಂಥ ರಕ್ತನ ಎಷ್ಟೋ ಸಲ ಆ ಏಜೆನ್ಸಿಯವರು ರೋಡಿಗೆ ಬೀಸೋದು ಹೋಗಿದ್ದಾರೆ. ಮತ್ತು ಎಲ್ಲ ಜಿಲ್ಲೆ ಒಳಗೆ ತಪಾಸಣೆ ಮಾಡ್ತಕ್ಕಂಥದ್ದು 33,300, 33,300 ಹಲವಾರು ಜಿಲ್ಲೆಗಳಲ್ಲಿ ಒಂದೇ ನಂಬರನ್ನು ಹಾಕ್ತಾ ಇದ್ದಾರೆ. ಇದರಲ್ಲಿ ಸುಮಾರು ಕೋಟಾನುಗಟ್ಟಲೆ ಭ್ರಷ್ಟಾಚಾರ ನಡೆದಿದೆ. ಒಟ್ಟು ಜನಪ್ರಿಯ ಯೋಜನೆಗಳಲ್ಲಿ ಟೋಟಲ್ ಸುಮಾರು 1,000ದಿಂದ 2,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ. ಇದಕ್ಕೊಂದು ಉದಾಹರಣೆ ಅಂದರೆ ಲ್ಯಾಪ್ಟಾಪ್ ಕೊಟ್ಟಂಥದ್ದು 7,500 ಲ್ಯಾಪ್ಟಾಪ್ ಕೊಟ್ಟರೆ 2023 ಒಳಗೆ. ಒಂದು ಲ್ಯಾಪ್ಟಾಪಿಗೆ ಖರ್ಚು ಹಾಕಿರ್ತಕ್ಕಂಥದ್ದು ಮಂಡಳಿ ಒಳಗೆ 71,000, ಆದರೆ ಮಾರ್ಕೆಟ್ ಬೆಲೆ ಇರ್ತಕ್ಕಂಥದ್ದು ಕೇವಲ 21,000. ಇದು ಸಾಕಷ್ಟು ಮಾಧ್ಯಮಗಳಲ್ಲಿ ಮತ್ತು ದಿನಪತ್ರಿಕೆಗಳಲ್ಲಿ ಈ ವರದಿ ಹರಿದಾಡಿದೆ. ಸರ್ ತಾಹಿರಾ ಮುಲ್ಲಾ ಅಂಥೇಳಿ, ನಾನು ಭಾರತೀಯ ಮಜ್ದೂರ್ ಸಂಘ ಒಳಗೆ ಕನ್ಸ್ಟ್ರಕ್ಷನ್ ಉಪಾಧ್ಯಕ್ಷ ಇದ್ದೇನೆ. ನಾವು ನಮ್ಮ ಕಟ್ಟಡ ಕಾರ್ಮಿಕರ ಕೆಲಸ ನಮ್ಮ ಕಾರ್ಮಿಕರು ಏನದಾರಲ್ಲ ಇವರು ಎಲ್ಲ ಏನಂತಾರೆ, ಹೆಣ್ಮಕ್ಳು ಯಾವುದು ಕಾರ್ಮಿಕರ ಕೆಲಸ ಮಾಡೋಂಗಿಲ್ಲ, ಕಟ್ಟಡ ಕೆಲಸ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ಜನ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾರೆ ಹೆಣ್ಮಕ್ಳು, ಅವ್ರಿಗೆ ಏನೋ ಸೌಲಭ್ಯ ಸಿಗಬೇಕಂತ ಅದು ಸೌಲಭ್ಯ ಸಿಗವಲ್ದು. ಆಮೇಲೆ ಇನ್ನೊಂದು ಏನಂತಂದ್ರೆ ಇವ್ರು ಏನು ಮಾಡ್ತಾರೆ, 10 ವರ್ಷದಿಂದ 20 ವರ್ಷದ ಹಿಂದೆ ರೇಷನ್ ಕಾರ್ಡ್ ಒಳಗಾಗಲಿ ಬ್ಯಾಂಕ್ ಪಾಸ್ಬುಕ್ ಒಳಗಾಗಲಿ ಏನು ಬರ್ಸ್ಯಾರ ಅವ್ರಿಗೆ ನಮ್ಮ ಕಾರ್ಮಿಕರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಸಾಲಿ ಕಲಿಯೋಂಗಿಲ್ಲ, ಎಜುಕೇಟೆಡ್ ಇರೋಂಗಿಲ್ಲ, ಅನ್ಎಜುಕೇಟೆಡ್ ಇರ್ತಾರೆ. ಅವರು ಏನು ಬರ್ದಾರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈ ಸಲ ಅವ್ರು ಏನು ಮಾಡಾಕತ್ತಾರೆ, ಇವ್ರಿಗೆ ಗೃಹಲಕ್ಷ್ಮಿ ಅಂಥೇಳಿ 2,000 ರೂಪಾಯಿ ಏನು ಹಾಕಾಕತ್ತಾರಲ್ಲ, ಆ 2,000 ರೂಪಾಯಿ ಯಾವ ಹೆಣ್ಮಕ್ಳು ಸಿಗಾತೈತಿ ಆ ಹೆಣ್ಮಕ್ಳದ್ದು ಕಾರ್ಡ್ ಇವರು ಕಟ್ಟಡ ಕಾರ್ಮಿಕರು ಕೆಲಸ ಮಾಡೋಂಗಿಲ್ಲ ಅಂಥೇಳಿ ಕಾರ್ಡ್ ರದ್ದು ಮಾಡತ್ತಾರ. ಆ ರದ್ದು ಮಾಡೋದು ನಿಲ್ಲಿಸ್ಬೇಕು. ಯಾಕಂದ್ರೆ 2,000 ರೂಪಾಯಿ ಕೊಡು ಅಂಥೇಳಿ ಯಾವ ಹೆಣ್ಮಕ್ಳು ಅವ್ರ ಹತ್ರ ಕೇಳಕ್ಕೆ ಹೋಗಿದ್ದಿಲ್ಲ, ಬೇಡಕ್ಕೆ ಹೋಗಿದ್ದಿಲ್ಲ. ಅವರಾಗಿ ಅವ್ರು ಕೊಡಾಕತ್ತಾರ ಅಂದಮೇಲೆ ಅವ್ರು ಮೊದಲು ಪಾಪ ಅವ್ರ ಕಾರ್ಮಿಕರಿಗೆ ಗೊತ್ತಿದ್ದಿದ್ದಿಲ್ಲ. ಇವ್ರು 2,000 ರೂಪಾಯಿ ತೊಗೊಂಡು ಕಾರ್ಮಿಕರ ಕಾರ್ಡ್ ನಮ್ದು ಕಟ್ ಮಾಡ್ತಾರೆ, ನಮ್ದು ರದ್ದು ಮಾಡ್ತಾರೆ ಅಂತೇಳಿ ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಗೊತ್ತಿದ್ರೆ ಅವ್ರು ಯಾವಾಗೂ 2,000 ರೂಪಾಯಿ ಅವರು ತೊಗೋತಿದ್ದಿಲ್ಲ. ಇದೆಲ್ಲ ಫಸ್ಟ್ ಬಂದ್ ಮಾಡಬೇಕು. ಆಮೇಲೆ ಹೆಣ್ಮಕ್ಳಿಗೆ ಏನು ಸೌಲಭ್ಯ ಸಿಗಬೇಕಲ್ಲ ನಮ್ಮ ಕಾರ್ಮಿಕರಿಗೆ ಅವರೆಲ್ಲ ಸೌಲಭ್ಯ ಸಿಗ್ಬೇಕಂತೇಳಿ
ವಿನಂತಿಸ್ತೇನೆ. ಯಾವ ಕಿಟ್ಟು ಇಲ್ಲ ಏನಿಲ್ಲ, ಆ ಕಿಟ್ಟು ಉಪಯೋಗ ಇಲ್ಲ, ಹೆಣ್ಮಕ್ಳಿಗೆ ಯಾವ ಕಿಟ್ಟು ಉಪಯೋಗ ಇಲ್ಲ. ಅದು ಈ ಕಟ್ಟಡ ಕಾರ್ಮಿಕರ ಕಿಟ್ ಬರ್ತಾವೋ ಇಲ್ಲ ಅನ್ನೋಂಗಿಲ್ಲ, ಆದರೆ ನಮ್ಗೆ 100 ಮಂದಿಗೆ ಅವರೇ ಕೊಟ್ಟಿರ್ತಾರೆ. ನಮ್ಮ ಕಡೆ ಸಾವಿರಾರು ಕಾರ್ಮಿಕರು ಇರ್ತಾರೆ, ಯಾರಿಗಂತೂ ಕೊಡ್ತಾರೆ ಅವರು? ಯಾರಿಗೂ ಕೊಡೋಂಗಿಲ್ಲ. 10 ಮಂದಿ ಕೊಡೋಂಗೆ ಮಾಡಿ ಬಂದ್ ಮಾಡಿಬಿಡ್ತಾರೆ. ಎಲ್ಲರೂ ಬಂದು ನಮ್ಮ ಆಫೀಸಿಗಾಗಲಿ ನಮ್ಮ ಸಂಸ್ಥೆಗಾಗಲಿ ಎಲ್ಲರಿಗೂ ನಮ್ಮ ತಲೆ ತಿಂತಾರೆ. ಏನು ಮಾಡ್ಬೇಕು, ಏನಂತ ಉತ್ತರ ಕೊಡ್ಬೇಕು ನಾವು ಕಾರ್ಮಿಕರಿಗೆ? ಹೀಗಾಗಿ ಕಾರ್ಮಿಕರ ಹಿತಕ್ಕಾಗಿ ನಾವು ಹೋರಾಟ ಮಾಡ್ಬೇಕಂತ ಹೇಳಿ ಇದು ಪ್ರೆಸ್ ಮೀಟ್ ಮಾಡತ್ತೇವೆ. ನೀವು ದಯವಿಟ್ಟು ಏನನ್ನೋದು ನಮ್ಮ ಇದು ಮಾಡಬೇಕು.